ಸೊ ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದ್ದಾರೆ, ಆ ವರದಿಗೆ ನಾವು ತಕರಾರು ಅರ್ಜಿ ಸಲ್ಲಿಸಿ ದಾಖಲಾತಿಗಳನ್ನು ಮತ್ತು ಏನು ಲೋಕಾಯುಕ್ತ ವರದಿ ಸಲ್ಲಿಸಿದರೆ ಆ ವರದಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಮನೆಯಲ್ಲ ಗಮನಿಕೆ ತರೋ ಮೂಲಕ ಸೊ ನಾನು ಮಾಡೋ ಆರೋಪ ಎಷ್ಟರ ಮಟ್ಟಿಗೆ ಸಾಬೀತಾಗಿದೆ ಅಂಥೇಳಿ ಆ ರೀತಿ ಸಾಬೀತಾಗಿರೋ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಗಳ ಪ್ರಭಾವಕ್ಕೊಳಗಾಗಿ ಯಾವ ರೀತಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ ನನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ವಿವರವಾಗಿ ತಂದಿದ್ದೀನಿ. ಸೊ ಇವೆಲ್ಲನ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಲೋಕಾಯುಕ್ತ ಅಧಿಕಾರಿ ಸಲ್ಲಿಸಿರೋ ವರದಿಯನ್ನು ತಿರಸ್ಕಾರ ಮಾಡಿ ಸೊ ಆರೋಪಿಗಳ ವಿರುದ್ಧ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪವನ್ನು ಸಾಬೀತುಪಡಿಸಿ ಅವ್ರಿಗೆ ಶಿಕ್ಷೆ ಪಡಿಸುವಂಥ ಮುಂದಿನ ಕಾನೂನು ಪ್ರಕ್ರಿಯೆಗೆ ಸೊ ನನಗೊಂದು ಅನುಮತಿ ಕೊಡುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಸರ್ ಜಾರಿ ನಿರ್ದೇಶನದರು ಅವರು ಕೂಡ ನನ್ನ ಹಾಗೆ ಏನು ಲೋಕಾಯುಕ್ತರು ವರದಿ ಸಲ್ಲಿಸಿದರೆ ಆ ವರದಿ ಸುಳ್ಳಾಗಿರೋದ್ರಿಂದ ಮತ್ತು ಜಾರಿ ನಿರ್ದೇಶನ ನೀಡಿರ್ತಕ್ಕಂಥ ಮಾಹಿತಿ ಮತ್ತು ದಾಖಲೆಗಳನ್ನು ಪರಿಗಣಿಸ್ತಾ ಇರೋದ್ರಿಂದ ಆ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಸೊ ಈ ಎಲ್ಲ ಮನವಿ ಮತ್ತು ಇದರ ಮಧ್ಯೆ ಲೋಕಾಯುಕ್ತ ಅಧಿಕಾರಿಗಳು ಮುಂದುವರೆದ ತನಿಖೆ ನಡೆಸೋದಕ್ಕೆ ಕಲಂ 173 ಪ್ರಕಾರ ಅನುಮತಿ ಕೊಡಿ ಅಂತ ಕೇಳಿಕೊಂಡ್ರೆ ಎಲ್ಲ ವಿಚಾರದ ಬಗ್ಗೆ ನಾಳೆ ಒಂದು ಆದೇಶನ ಮಾನ್ಯ ನ್ಯಾಯಾಲಯ ಮಾಡುತ್ತೆ. ಸರ್ ಇಲ್ಲಿ 3 ಅಂಶಗಳು ಕಂಡು ಬರ್ತವೆ. ಮೊದಲನೇದಾಗಿ ಮಾನ್ಯ ನ್ಯಾಯಾಲಯ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರೋ ವರದಿನ ತಿರಸ್ಕಾರ ಮಾಡಿದ ನಂತರ ಮುಂದುವರೆದ ತನಿಖೆ ನಡೆಸೋ ಅವಶ್ಯಕತೆ ಇದೆ, ಅಂದರೆ ಮತ್ತಷ್ಟು ತನಿಖೆ ನಡೆಸೋ ಅವಶ್ಯಕತೆ ಇದೆ ಅಂದ್ಕೊಂಡು ಬಂದರೆ ಮತ್ತಷ್ಟು ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸೋದಕ್ಕೆ ಒಂದು ಆದೇಶ ಮಾಡ್ಬೋದು, ಅಥವಾ ಸೊ ಕಾನೂನಾತ್ಮಕವಾಗಿ ಆರೋಪಗಳ ವಿರುದ್ಧ ಆರೋಪನ ಸಾಬೀತುಪಡಿಸೋದಕ್ಕೆ ಸೊ ನನಗೆ ಅವಕಾಶವನ್ನು ಕೊಡ್ಬೋದು, ಅಥವಾ ಅಂತಿಮ ವರದಿಯನ್ನು ಅಂಗೀಕರಿಸಿ ಈ ಪ್ರಕರಣನ ಮುಕ್ತಾಯ ಮಾಡುವಂಥ ಒಂದು ಆದೇಶವನ್ನು ಕೂಡ ಮಾಡ್ಬೋದು. ಸರ್ ಈಗ ಮಾನ್ಯ ನ್ಯಾಯಾಲಯ ನನ್ನ ಅರ್ಜಿನ ಪುರಸ್ಕಾರ ಮಾಡಿ ಏನು ಲೋಕಾಯುಕ್ತ ವರದಿಯನ್ನು ತಿರಸ್ಕಾರ ಮಾಡಿದ್ರೆ ಆಗ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಜಾರಿ ನಿರ್ದೇಶನ ಕೂಡ ಸೊ ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ನ್ಯಾಯಾಲಯನವರು ಲೋಕಾಯುಕ್ತ ಅಧಿಕಾರಿಗಳ ವರದಿಯನ್ನು ಅಂಗೀಕರಿಸಿದ್ರೆ ಸೊ ನಾನು ಮತ್ತು ಜಾರಿ ನಿರ್ದೇಶಕ ಇಬ್ಬರೂ ಕೂಡ ಸೊ ಮೇಲ್ಮೇಲೆ ಸಲ್ಲಿಸೋ ಅವಶ್ಯಕತೆ ಸೊ ಉದ್ಭವ ಆಗುತ್ತೆ. ಈಗ 50-50 ಅನುಪಾತದ ಅಕ್ರಮ ಏನಿದೆ ಸರ್, ಅದರ ಪ್ರೋಸೆಸ್ ಏನು ಬಂದಿದೆ ಸರ್? ಈಗ ಈಗ ನಾಳೆ ಅದೇ ಒಂದು ಆದೇಶದ ಮೇಲೆ ಇನ್ನೇನಿದೆ ಸರ್. ಯಾಕೆಂತ ಹೇಳಿದ್ರೆ ಏನು ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದರೆ ಆ ವರದಿಯ ಕಲಂ 17ರಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, 2ನೇ ಆರೋಪಿ ಸೇರಿದಂತೆ ಇತರೆ ಆರೋಪಿಗಳಿಗೆ ಏನು 50 ರೂಪಾಯಿ ನಿವೇಶನ ಹಂಚಿಕೆ ಮಾಡಿದೆ. ಸೊ ಇದರಿಂದ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಪಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಸೊ ಈ ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ ಸೊ ಅದ್ರ ಬಗ್ಗೆ ಒಂದು ವಿಚಾರಣೆ ನಡೆಯುವಂಥದ್ದು ಮತ್ತು ತನಿಖೆ ಮುಂದುವರಿಸ್ಕೊಂಡು ಹೋಗೋದು ಅನಿವಾರ್ಯವಾಗಿರೋದ್ರಿಂದ ಸೊ ಲೋಕಾಯುಕ್ತ ಅಧಿಕಾರ ವರದಿಯನ್ನು ತಿರಸ್ಕಾರ ಮಾಡಿ ಸೊ ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ ಅನ್ನೋ ವಿಶ್ವಾಸ ನನಗೆ. ಸರ್, ಇದಲ್ಲದೆ ತಮ್ಮ ವಿರುದ್ಧ ವಾಮಾಚಾರದ ಒಂದು ಆರೋಪ ಕೇಳಿರುತ್ತೆ, ಅದ್ರ ಬಗ್ಗೆ ಏನಾಗಿದೆ ಪ್ರೋಸೆಸ್? ಸರ್ ಈಗ ಏನು ಆರೋಪಿಗಳಿದ್ರೆ ಪ್ರಸಾದ್ ದತ್ತ ಅವರು ಮತ್ತು ಇತರೆ ಆರೋಪಿಗಳು 3 ಜನ ಸೊ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಒಂದು ತಡೆಯಾಜ್ಞೆ ತಂದಿದ್ದಾರೆ, ತನಿಖೆಗೆ ತಡೆಯಾಜ್ಞೆ ತಂದಿದ್ದಾರೆ. ಸೊ ಈ ವಿಚಾರನೇ ನನ್ನ ಗಮನಕ್ಕೆ ಬಂದಿದೆ. ಸೊ ಈಗ ನಾನು ಕೂಡ ಪ್ರಕರಣಗಳಲ್ಲಿ ಸೇರ್ಪಡೆಗೊಂಡು ಸೊ ಈ ನನ್ನ ವಿರುದ್ಧ ಏನು ವಾಮಾಚಾರ ಮಾಡಿ ಸೊ ನನಗೆ ಆಮಿಷ ಒಡ್ಡುವ ಮೂಲಕ ಈ ಪ್ರಕರಣ ಹಿಂದೆ ಸರಿಯುವಂಥ ಪ್ರಯತ್ನವನ್ನು ಮಾಡಿದರೆ ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸೋದಕ್ಕೆ ಒಂದು ಸೂಕ್ತ ಆದೇಶ ಮಾಡಿ ಅಂತೇಳಿ ನನ್ನ ಮಾನ್ಯ ಉಚ್ಚ ನ್ಯಾಯಾಲಯವನ್ನು ಮನವಿ ಮಾಡ್ಕೊಳ್ಳೋದಕ್ಕೆ ಒಂದು ನಿರ್ಧಾರನ ಮಾಡಿದ್ದು. ಇದ್ರ ಬಗ್ಗೆ ನನ್ನ ವಕೀಲರ ಜೊತೆ ಚರ್ಚೆ ಮಾಡಿದ್ದೀನಿ. ಸೊ ಈ ವಾರದಲ್ಲೇ ನಾನು ಆ ಪ್ರಕರಣದಲ್ಲಿ ಸೇರ್ಪಡೆಗೊಳ್ಳೋದಕ್ಕೆ ಒಂದು ಅರ್ಜಿನ ಸಲ್ಲಿಸ್ತೀನಿ. ಬಟ್ ಈ ವಿಚಾರದ ತನಿಖಾಧಿಕಾರಿಗಳು ಏನಂತ ಒಂದು ಇದನ್ನ ತನಿಖೆ ಮಾಡಲಿಲ್ಲ ಅನಿಸ್ತದೆ ಸರ್. ಇಲ್ಲಿ ನನಗೆ ಗಮನಕ್ಕೆ ಬಂದಾಗೆ ತನಿಖಾಧಿಕಾರಿಗಳು ಸರಿಯಾದ ರೀತಿ ತನಿಖೆ ನಡೆಸಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಸೊ ನನ್ನ ಅನುಮಾನ ಪ್ರಕಾರ ಈ ವಾಮಾಚಾರವನ್ನು ಮಾಡಿ ಆ ವಾಮಾಚಾರದ ಹಿನ್ನೆಲೆಯಲ್ಲಿ ನನ್ನನ್ನು ಸಂಪರ್ಕಿಸಿ ಸೊ ನನಗೆ ಆಮಿಷ ಒಡ್ಡುವ ಮೂಲಕ ಈ ಪ್ರಕರಣ ಹಿಂದೆ ಸರಿಸೋದಕ್ಕೆ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬದವರೇ ಪ್ರಯತ್ನ ಪಟ್ಟಿರೋದ್ರಿಂದ ಸೊ ಸಮಗ್ರ ತನಿಖೆಯನ್ನು ನಡೆಸಿದ್ರೆ ಸೊ ಈ ಎಲ್ಲ ವಿಚಾರ ಹೊರಗೆ ಬರುತ್ತೆ. ಮತ್ತು ಈ ಪ್ರಕರಣದಲ್ಲೂ ಕೂಡ ಸಿದ್ದರಾಮಯ್ಯ ಕುಟುಂಬದವರಿಗೆ ಶಿಕ್ಷೆ ಆಗುವಂಥ ಸಾಧ್ಯತೆ ಇರೋದ್ರಿಂದ ಸೊ ಪೊಲೀಸರು ಇಲ್ಲಿ ಸರಿಯಾದ ರೀತಿಯ ತನಿಖೆ ನಡೆಸಿಲ್ಲ ಅಂತ ಅನುಮಾನ ನನಗೆ ಬಂದಿರೋದಂದರೆ ಸೊ ಈ ಮಾನ್ಯ ನ್ಯಾಯಾಲಯದಲ್ಲಿ ನಾನು ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಸರ್, ಈ ಲೋಕಾಯುಕ್ತ ವರದಿಯನ್ನು ನಾಳೆ ಆದೇಶ ಆಗೋ ಸಾಧ್ಯತೆ ಇದೆಯಾ? ಸೊ ಖಂಡಿತವಲ್ಲ ಸರ್. ನ್ಯಾಯಾಲಯ ನನ್ನ ಪರವಾಗಿ ಅಂದರೆ ನಾನು ಏನು ಮನವಿ ಮಾಡ್ಕೊಂಡಿದ್ದೀನಿ ಆ ಮನವಿಯ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರೋ ವರದಿಯನ್ನು ತಿರಸ್ಕಾರ ಮಾಡಿ ಸೊ ಮುಂದಿನ ಕಾನೂನು ಪ್ರಕ್ರಿಯೆ ನಡೆಸೋದಕ್ಕೆ ಅಂದರೆ ಆರೋಪಗಳಿಗೆ ಶಿಕ್ಷೆ ಪಡಿಸುವಂಥ ಮುಂದಿನ ಕೆಲಸ ಕಾರ್ಯಗಳಿಗೆ ಒಂದು ಅನುಮತಿಯನ್ನು ಕೊಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಇನ್ನೊಂದು ಕಡೆ ಹೈಕೋರ್ಟ್ನಲ್ಲಿ ಮನವಿ ಸಲ್ಲಿಸಿದ್ರಲ್ಲ, CBI ಕೊಡ್ಬೋದು, ಆ ಪ್ರೋಸೆಸ್ ಏನಾಯ್ತು?
ಸರ್ ಅದೀಗ ಮಾನ್ಯ ನ್ಯಾಯಾಲಯದ ಮುಂದೆ 16 ತಾರೀಕು ಬರುತ್ತೆ ಅನಿಸುತ್ತೆ. ಬಂದಾಗ ಇದೇ ತಾರೀಕಿಗೆ ಒಂದು ಸಮನ್ಸ್ ಜಾರಿ ಮಾಡುವಂಥ ಒಂದು ಆದೇಶ ಆಗ್ಬೋದು. ಆ ಆದೇಶ ಆದ ನಂತರ ಮುಂದಿನ ದಿನಗಳಲ್ಲಿ ವಾದ ಪ್ರತಿವಾದ ಮಂಡನೆ ಆಗಿ ಒಂದು ಸೂಕ್ತ ಆದೇಶ ಮಾಡುವಂಥ ನಿರೀಕ್ಷೆ ಇದೆ. ಅದು ಕೂಡ ಫೈಟ್ ಮಾಡ್ತಾ ಇದೆ. ಹೌದು ಸರ್, ಅದು ಸ್ವಲ್ಪ ಅದು ಬೇರೆ ಪ್ರಕ್ರಿಯೆ ನಡೀತಾ ಇದೆ. ಸೊ ಈ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸೊ ಈ ಎರಡು ಪ್ರಕ್ರಿಯೆಯನ್ನು ಕೂಡ ಈ ನಾನೇನು ಆರೋಪ ಮಾಡಿದ್ದೀನಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50 ಅನುಪಾತದಲ್ಲಿ ಸಾವಿರಾರು ನಿವೇಶನ ಅಕ್ರಮವಾಗಿ ಪಡೆದಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ನಡೆಯುತ್ತೆ. ಆರೋಪಿಗಳಿಗೆ ಶಿಕ್ಷೆ ಅಂತ ಆಗುತ್ತೆ. ಮತ್ತು ಎಲ್ಲ 50 ಅನುಪಾತ ನೀವು ಪಡೆದಿರೋಂಥ ಎಲ್ಲ ನಿವೇಶನಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರುತ್ತೆ. ಅಲ್ಲಿವರೆಗೂ ನಾವು ಮಾಡೋಣ ಮುಂದುವರ್ಸ್ಕೊಂಡು ಈ 55 ಅನುಪಾತದಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಏನೂ ಆಗಲ್ಲ ಅನ್ನೋ ಮಾರಾಟ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ತಾವೇನಾದರೂ ಗಮನ ಹರಿಸಿದ್ರಾ ಸರ್? ಸರ್ ಅದ್ರ ಬಗ್ಗೆ ನಾನು ಹೋರಾಟವನ್ನು ನಡೆಸ್ತಾ ಇದ್ದೀನಿ. ಈಗಾಗಲೇ ಸರ್ಕಾರಕ್ಕೂ ಕೂಡ ಮನವಿ ಪತ್ರ ಸಲ್ಲಿಸಿದ್ದೀನಿ ಮತ್ತು ಇ ಡಿ ಅಧಿಕಾರಿಗಳು ಕೂಡ ಮನವಿ ಸಲ್ಲಿಸಿದ್ದೀನಿ. ಇ ಡಿ ಅಧಿಕಾರಿ ಈಗಾಗಲೇ ಸಾಕಷ್ಟು ನಿವೇಶನಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಶಪಡಿಸ್ಕೊಂಡ ಪ್ರಕ್ರಿಯೆ ನಡೆಸಿದ್ದಾರೆ. ಅದೇ ರೀತಿ ಇನ್ನೂ ಉಳಿದ ನಿವೇಶನಗಳಿಗೆ ಒಂದು ವಶಪಡಿಸ್ಕೊಳ್ಳುವಂಥ ಪ್ರಕ್ರಿಯೆ ಮಾಡಿದ್ದು ಮನವಿ ಮಾಡ್ಕೊಂಡಿದ್ದಾರೆ. ಬಹುಶಃ ಈ ಒಂದು ವಾರದಲ್ಲೇ ಅವರು ಆ ಪ್ರಕ್ರಿಯೆ ನಡೆಸಿ 50 ಅನುಪಾತದಲ್ಲಿ ಏನು ನಿವೇಶನ ಬರೆದು ಎಲ್ಲ ನಿವೇಶನ ಕೂಡ ಇ ಡಿ ಅಧಿಕಾರಿಗಳು ವಶಕ್ಕೆ ಪಡಿಸ್ಕೊಳ್ಳುವಂಥ ಕಾನೂನು ಪ್ರಕ್ರಿಯೆನ ಮಾಡ್ತೀವಿ ಅಂತ ವಿಶ್ವಾಸ ನನಗೆ. ಇದರಲ್ಲಿ ನಟೇಶ್ ಮತ್ತು ದಿನೇಶ್ ಅವ್ರನ್ನ ಅನ್ಕೋರಿ ಏನಾಗಬೇಕು ಸೊ ಖಂಡಿತ ಹಾಗೇ ಆಗುತ್ತೆ. ಸೊ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಈ ಹಿಂದೆ ಏನು ಏಕಪೀಠ ಸದಸ್ಯ ತೀರ್ಪನ್ನು ನೀಡಿ ನಟೇಶ್ ಅವರ ಹೇಳಿಕೆಯನ್ನು ಮತ್ತು ಅವರಿಂದ ವಶಪಡಿಸಿಕೊಂಡ ದಾಖಲಾತಿಗಳನ್ನು ತನಿಖೆಗೆ ಅಳವಡಿಸ್ಕೊಳ್ಬಾರ್ದು ಅಂತ ಏನು ಆದೇಶ ಮಾಡಿದ್ರು, ಆ ಆದೇಶನ ತೆರವುಗೊಳಿಸಿ ನಟೇಶ್ ಅವರ ಹೇಳಿಕೆಯನ್ನು ಮತ್ತು ಅವರಿಂದ ವಶಪಡಿಸಿಕೊಂಡ ದಾಖಲಾತಿಯನ್ನು ಆಧರಿಸಿ ತನಿಖೆಯನ್ನು ಮುಂದುವರಿಸ್ಬೋದು ಅಂತೇಳಿ ವಿಭಾಗೀಯ ಪೀಠ ಆದೇಶ ಮಾಡೋದ್ರಿಂದ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಸೂಕ್ತ ಆದೇಶ ಬರೋದ್ರಿಂದ ಎಲ್ಲ ತನಿಖಾ ಸಂಸ್ಥೆಗಳು ಅಂದರೆ ಲೋಕಾಯುಕ್ತ ತನಿಖಾ ಸಂಸ್ಥೆ ಇರ್ಬೋದು ಅಥವಾ ಜಾರಿ ನಿರ್ದೇಶಕ ತನಿಖಾ ಸಂಸ್ಥೆ ಇರ್ಬೋದು, ತನಿಖೆಯನ್ನು ಮುಂದುವರಿಸಿ ತಪ್ಪಿತಸ್ಥ ಶಿಕ್ಷೆ ಕೊಡಿಸುವಂಥ ಎಲ್ಲ ಕೆಲಸ ಹಾಗೆ ಆಗುತ್ತೆ.